ನಮಸ್ಕಾರ ಸ್ನೇಹಿತರೆ. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಬ್ರಾಡ್ ಮ್ಯಾಚ್ ಅಂದ್ರೆ ಏನು, ಫ್ರೇಸ್ ಮ್ಯಾಚ್ ಅಂದ್ರೆ ಏನಂತ ಡಿಸ್ಕಸ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಎಕ್ಸಾಕ್ಟ್ ವರ್ಡ್ ಮ್ಯಾಚ್ ಟೈಪ್ಸ್ ಅಂದ್ರೆ ಏನಂತ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದೆ, ದಯವಿಟ್ಟು ಪಕ್ಕದಿರೋ ಬೆಲ್ ಬಟನ್ ಐಕಾನ್ ಒತ್ತೋದು ಮರಿಬೇಡಿ. ಅಂಡ್ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ದಯವಿಟ್ಟು ಅದನ್ನ ಕ್ಲಿಕ್ ಮಾಡದೆ ಮರಿಬೇಡಿ. ಸೊ ದಟ್ ನನ್ನ ಹೊಸ ವಿಡಿಯೋ ರಿಲೀಸ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ರೈಟ್? ಅಂಡ್ ಸ್ಟಾರ್ಟಿಂಗ್ ಅಲ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್, ಸೊ ದಟ್ ಈ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಜಾಸ್ತಿ ಜನ ರೀಚ್ ಆದರೆ ಜಾಸ್ತಿ ಜನ ಕಲಿತಾರೆ, ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ ಆ್ಯಂಡ್ ನಂಗೆ ಅದು ಮೋಟಿವೇಶನ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಕಾಮೆಂಟ್ ಮಾಡಿ ಮಾರ್ಕೆಟಿಂಗ್ ಮನೆ ಅಂತ ನಿಮ್ಗೆ ಏನೇನು ಅನಿಸ್ತಿದೆ, ನಾನು ಹಳೆ ವಿಡಿಯೋಗಳನ್ನು ನೋಡಿ ನಿಮ್ಗೆ ಏನು ಅನ್ನಿಸ್ತಿದೆ ದಯವಿಟ್ಟು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಸರ್. ಖಂಡಿತ ನಾನು ಕಮೆಂಟ್ಸ್ಗೆಲ್ಲ ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ? ಸೊ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸ್ಆ್ಯಪ್ ಕಮ್ಯುನಿಟಿಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಆ ಕಮ್ಯುನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ, ರೈಟ್? ಸೊ ದಟ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಅಪ್ಡೇಟ್ಸ್ ಏನಿದೆ, ಮಾರ್ಕೆಟಲ್ಲಿ ಏನು ನಡೀತಿದೆ ಅನ್ನೋದು ಪ್ರತಿಯೊಂದು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ದಯವಿಟ್ಟು ವಾಟ್ಸ್ಆ್ಯಪ್ ಚಾನಲ್ನ ಜಾಯ್ನ್ ಆಗೋದನ್ನ ಮರಿಬೇಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ದ್ಯಾಟ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಕಂಪ್ಲೀಟ್ ನಾಲೆಜು ಅಲ್ಲಿ ನಾನು ಶೇರ್ ಮಾಡ್ತೀನಿ, ರೈಟ್? ಸೊ ಎಕ್ಸಾಕ್ಟ್ ಮ್ಯಾಚ್ ಅಂದರೆ ಏನಂತ ಇಲ್ಲಿ ನಾವು ತಿಳ್ಕೊಳ್ಳೋಣ. ಎಕ್ಸಾಕ್ಟ್ ಮ್ಯಾಚ್ ಕೀವರ್ಡ್ಸ್ ಆರ್ ಗೂಗಲ್ ಆಡ್ಸ್ ಕೀವರ್ಡ್ಸ್ ಮ್ಯಾಚ್ ಟೈಪ್. ಮ್ಯಾಚ್ ಟೈಪ್ ಅಂದರೆ ಏನಂತ ನಾನು ಹೇಳಿದೆ ನಿಮಗೆ. ದಟ್ ಅಲೋಸ್ ಯು ಟು ಶೋ ಯರ್ ಆ್ಯಡ್ ವೆನ್ ಅ ಯೂಸರ್ ಸರ್ಚಸ್ ಫಾರ್ ಎಕ್ಸಾಕ್ಟ್ ಫ್ರೇಸ್ ಆರ್ ಎ ವರ್ಡ್ ದಟ್ ಯು ಹ್ಯಾವ್ ಬಿಟ್ ಆನ್. ಅಂದರೆ ಸೊ ಆಮೇಲೆ ಈ ಕೀವರ್ಡ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಎಕ್ಸಾಕ್ಟ್ ಮ್ಯಾಚ್ನ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ರೈಟ್? ಬಿಗ್ ಬ್ರಾಕೆಟ್ಸ್ ಹಾಕ್ಬಿಟ್ಟು ಕೀವರ್ಡ್ ಹಾಕ್ತೀವಿ. ಫಾರ್ ಎಕ್ಸಾಂಪಲ್, ಬೆಸ್ಟ್ ರೆಸಾರ್ಟ್ಸ್ ಟು ಎಂಜಾಯ್ ವಿತ್ ಫ್ಯಾಮಿಲಿ, ಬೆಸ್ಟ್ ಹೋಟೆಲ್ಸ್ ಟು ಈಟ್ ವಿತ್ ಫ್ರೆಂಡ್ಸ್, ಬೆಸ್ಟ್ ಮೊಬೈಲ್ ಫೋನ್ಸ್ ಅಂಡರ್ 30,000 rupees. ಸೊ ಇದು ತುಂಬ ಎಕ್ಸಾಕ್ಟ್ ಆಗಿದೆ. ಸೊ ಸ್ನೇಹಿತರೆ, ಇಲ್ಲಿ ಏನು ಅಂತಿದ್ದಾರೆ ಅಂದರೆ, ಗೂಗಲ್ ಆ್ಯಡ್ಸ್ ಕೀವರ್ಡ್ ಮ್ಯಾಚ್ ಟೈಪ್ಸಲ್ಲಿ ಎಕ್ಸಾಕ್ಟ್ ಮ್ಯಾಚ್ ಅನ್ನೋದು ಒಂದು ಕೀವರ್ಡ್ ಮ್ಯಾಚ್ ಟೈಪು. ಇಲ್ಲಿ ಏನಾಗುತ್ತೆ, ಕಸ್ಟಮರ್ ಹುಡುಕುವಂಥ ಕೀವರ್ಡು ಎಕ್ಸಾಕ್ಟ್ಲಿ ಅವ್ರ ಇಂಟೆಂಟ್ ಸೇಮ್ ಇರುತ್ತೆ. ಇಲ್ಲಿ ರಿಲೆವೆನ್ಸಿ ತುಂಬ ಜಾಸ್ತಿ ಇರುತ್ತೆ. ಓಕೆ, ನಾನು ನೆಕ್ಸ್ಟ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ, ಓಕೆನಾ? ರಿಲೆವೆನ್ಸಿ ಎಷ್ಟು ಜಾಸ್ತಿ ಇರುತ್ತೆ ಅಂದರೆ, ಬ್ರಾಡ್ ಮ್ಯಾಚ್, ಫ್ರೇಸ್ ಮ್ಯಾಚ್ ಕಂಪೇರ್ ಮಾಡಿದ್ರೆ ಎಕ್ಸಾಕ್ಟ್ ಮ್ಯಾಚ್ ಇಲ್ಲಿ ರಿಲೆವೆನ್ಸಿ ಜಾಸ್ತಿ ಇರುತ್ತೆ. ರಿಲೆವೆನ್ಸಿ ಅಂದ್ರೆ ಏನು? ಕಸ್ಟಮರ್ ಹುಡುಕುವಂಥ ಕೀವರ್ಡ್ಗೂ ನಾವು ಬಿಡ್ ಮಾಡುವಂಥ ಕೀವರ್ಡು, ಲ್ಯಾಂಡಿಂಗ್ ಪೇಜಲ್ಲಿರೋ ಕೀವರ್ಡು ಎಲ್ಲ ಸೇಮ್ ಇರಬೇಕು. ಇಲ್ಲಿ ರಿಲೆವೆನ್ಸಿ ತುಂಬ ಜಾಸ್ತಿ ಇರುತ್ತೆ. ಬ್ರಾಡ್ ಮ್ಯಾಚ್ ಏನಾಗುತ್ತೆ, ಊರು ಹೊಸಬರಿಗೆ ಎಲ್ಲರಿಗೂ ಆ್ಯಡ್ ಆಗುತ್ತೆ, ಅದರಲ್ಲಿ ರಿಲೆವೆನ್ಸ್ ಕೂಡ ಇರಲ್ಲ. ಟ್ರಾಫಿಕ್ ಜಾಸ್ತಿ ಇರುತ್ತೆ, ಬಟ್ ಆ ಟ್ರಾಫಿಕ್ ಕ್ವಾಲಿಟಿ ಕಡಿಮೆ ಇರುತ್ತೆ. ಫ್ರೇಸ್ ಮ್ಯಾಚಲ್ಲಿ ಸ್ವಲ್ಪ ಒಳ್ಳೆ ಟ್ರಾಫಿಕ್ ಇರುತ್ತೆ ಆಸ್ ಕಂಪೇರ್ ಟು ಬ್ರಾಡ್ ಮ್ಯಾಚ್, ಓಕೆನಾ? ಟ್ರಾಫಿಕ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತೆ ರಿಲೆವೆನ್ಸಿ ಕೂಡ ಇರುತ್ತೆ. ಇಲ್ಲಿ ಇರಲ್ಲ ಅಂತಲ್ಲ, ರಿಲೆವೆನ್ಸಿ ಖಂಡಿತ ಇರುತ್ತೆ. ಬಟ್ ಎಕ್ಸಾಕ್ಟ್ ಮ್ಯಾಚಲ್ಲಿ ನಿಮಗೆ ಟ್ರಾಫಿಕ್ ವಾಲ್ಯೂಮು ಕಡಿಮೆ ಇರುತ್ತೆ, ಬಟ್ ಬರೋಂಥ ಟ್ರಾಫಿಕ್ ಇದೆಯಲ್ಲ ಹೈ ಕ್ವಾಲಿಟಿ ಇರ್ತದೆ, ಓಕೆನಾ? ನಿಮಗೆ 10 ಟ್ರಾಫಿಕ್ ಬಂದ್ರೂ 10 ಜನ ಬಂದ್ರೂ 10 ಜನ ತುಂಬ ಕ್ವಾಲಿಟಿ ಇರುತ್ತೆ. ಬಟ್ ಇದರದೊಂದು ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ? ಇದು ತುಂಬ ಕಾಸ್ಟ್ಲಿ. ಈ ಕೀವರ್ಡ್ಸ್, ಈ ಮ್ಯಾಚ್ ಟೈಪ್ ತುಂಬ ಕಾಸ್ಟ್ಲಿ. ಅಕಸ್ಮಾತ್ ನಾನು ಬೆಸ್ಟ್ ರೆಸಾರ್ಟ್ಸ್ ಟು ಎಂಜಾಯ್ ವಿತ್ ಫ್ಯಾಮಿಲಿ ಫ್ರೇಸ್ ಮ್ಯಾಚ್ ಹಾಕಿದ್ರೆ ನಿಮಗೆ ₹5 ಬೀಳ್ಬೋದು ಒಂದು ಕೀವರ್ಡ್ಗೆ, ಓಕೆನಾ? ಇದು ಎಕ್ಸಾಕ್ಟ್ ಮ್ಯಾಚಲ್ಲಿ ಇದೆ. ಫ್ರೇಸ್ ಮ್ಯಾಚ್ ಇದೆ ಅನ್ಕೊಳ್ಳಿ, ಇದೇ ಕೀವರ್ಡು, ಓಕೆನಾ? ಬಟ್ ಎಕ್ಸಾಕ್ಟ್ ಮ್ಯಾಚಲ್ಲಿ ಇದೇ ಕೀವರ್ಡು ₹10 ಆಗುತ್ತೆ, ಬಿಕಾಸ್ ರಿಲೆವೆನ್ಸಿ ಜಾಸ್ತಿ ಇದೆ. ಅಂದರೆ ದ ಪ್ರೊಬಬಿಲಿಟಿ ಆಫ್ ಪೀಪಲ್ ಟೈಪಿಂಗ್ ದಿಸ್ ಕೀವರ್ಡ್ ವಿಲ್ ಬೈ ಅ ಪ್ರಾಡಕ್ಟ್ ಅಂಡ್ ಸರ್ವಿಸ್. ಅಂದರೆ ಈ ಕೀವರ್ಡ್ನ ಟೈಪ್ ಮಾಡೋರು ಖಂಡಿತ ನಿಮ್ಮ ಪ್ರಾಡಕ್ಟ್ ಆರ್ ಸರ್ವಿಸ್ನ ಬೈ ಮಾಡ್ತಾರೆ. ಆಮೇಲೆ ನೀವು ಕೇಳ್ಬೋದು ಅಲ್ವಾ, ತೇಜಸ್ ಆ ಥರ ಸಿಚುಯೇಷನ್ ಇದೆ, ಯಾಕೆ ಎಲ್ಲರೂ ಎಕ್ಸಾಕ್ಟ್ ಮ್ಯಾಚ್ ಯೂಸ್ ಮಾಡಲ್ಲ ಅಂತ? ಎಕ್ಸಾಕ್ಟ್ ಮ್ಯಾಚ್ ಯಾಕೆ ಯೂಸ್ ಮಾಡಲ್ಲ ಅಂದರೆ, ಅದರಲ್ಲಿ ಟ್ರಾಫಿಕ್ ವಾಲ್ಯೂಮ್ ಕಡಿಮೆ ಇರುತ್ತೆ. ಸ್ನೇಹಿತರೆ, ಯಾವಾಗಲೂ ಒಂದು ತಿಳ್ಕೊಳ್ಳಿ, ಟ್ರಾಫಿಕ್ ಬಂದಷ್ಟು ಕೂಡ ಮಷೀನ್ ಲರ್ನಿಂಗ್ ಆಗುತ್ತೆ. ನೀವು ಬರೀ ಕ್ವಾಲಿಟಿ ಟ್ರಾಫಿಕಲ್ಲಿ ತರ್ತೀರಲ್ವಾ, ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಟ್ರಾಫಿಕ್ಕು? ರಿಯಲ್ ವರ್ಲ್ಡಲ್ಲಿ ಆ ಥರ ಎಕ್ಸಿಸ್ಟೇ ಆಗಲ್ಲ. ಈಗ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಎಕ್ಸಾಕ್ಟ್ ಮ್ಯಾಚಲ್ಲೇ ಹಾಕಿ ರನ್ ಮಾಡಿ ಅಂತ. ಬಟ್ ರಿಯಲ್ ವರ್ಲ್ಡಲ್ಲಿ ಆ ಥರ ಆಗಕ್ಕೆ ಚಾನ್ಸೇ ಇಲ್ಲ, ಓಕೆನಾ? ನೀವು ಬ್ರಾಡ್ ಮ್ಯಾಚ್ ಯೂಸ್ ಮಾಡೋದು ಬರಲ್ಲ, ಅಟ್ಲೀಸ್ಟ್ ಫ್ರೇಸ್ ಮ್ಯಾಚಲ್ಲಿ ಫಸ್ಟು ಟ್ರಾಫಿಕ್ ರನ್ ಮಾಡಬೇಕು. ಬಿಕಾಸ್ ಯಾವಾಗ ನೀವು ಫ್ರೇಸ್ ಮ್ಯಾಚಲ್ಲಿ ಟ್ರಾಫಿಕ್ ರನ್ ಮಾಡ್ತಿರಲ್ಲ, ಆಗ ಸ್ವಲ್ಪ ಕನ್ವರ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಗೂಗಲಿಗೆ ಗೊತ್ತಾಗುತ್ತೆ ಕನ್ವರ್ಷನ್ ಅಂದರೆ ಏನು, ಓಕೆನಾ? ಈ ಥರ ವ್ಯಕ್ತಿ ಒಬ್ಬ ಫಾರ್ಮ್ ಫಿಲ್ ಮಾಡಿದ್ದಾನೆ ಅಂದರೆ ಇದೇ ಥರ ಜನ ಹುಡ್ಕಕ್ಕೆ ಗೂಗಲ್ ಟ್ರೈ ಮಾಡುತ್ತೆ. ಗೂಗಲ್ ಸ್ವಲ್ಪ ಎಕ್ಸ್ಟ್ರಾ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ, ಸ್ವಲ್ಪ ಒಂದು ಜಾಗ ದೊಡ್ಡದಾಗಿರುತ್ತೆ ಆಟ. ಈಗ ಕ್ರಿಕೆಟ್ ಆಡಬೇಕಂದ್ರೆ ನಾವು ಚಿಕ್ಕ ಗ್ರೌಂಡಲ್ಲಿ ಆಡೋಕ್ಕಾಗತ್ತಾ? ಆಗಲ್ಲ. ದೊಡ್ಡ ಗ್ರೌಂಡಲ್ಲಿ ಇದ್ದಾಗ ಅಲ್ಲಿ ಆಡೋಕ್ಕಾಗೋದು. ಗೂಗಲ್ಗೂ ಹಂಗೆ ಕೂಡ, ಯಾವಾಗ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಅವ್ರಿಗೆ ಆಪ್ಷನ್ ಸಿಗುತ್ತೆ, ಅವ್ರಿಗೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಗೊತ್ತಾಗುತ್ತೆ. ಬಿಕಾಸ್ ಇಂಟರ್ನೆಟಲ್ಲಿ ಇದೇ ಎಕ್ಸಾಕ್ಟ್ ಆಗಿ ಇರುತ್ತೆ ಅಂತ ಏನು ಫಿಕ್ಸ್ಡ್ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ, ಏನು ಟ್ರಾಫಿಕ್ ವಾಲ್ಯೂಮ್ ನಾವು ಕಡಿಮೆ ಮಾಡ್ತಾ ಹೋಗ್ತೀವಲ್ಲ, ಆ ಟ್ರಾಫಿಕ್ ವಾಲ್ಯೂಮು ಕ್ವಾಲಿಟಿ ಇರುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಎಕ್ಸಾಕ್ಟ್ ಮ್ಯಾಚ್ಗೆ ಹಾಕ್ಬಿಟ್ರೆ ನಾವು, ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಬಜೆಟ್ ಇರೋದಿಲ್ಲ, ರೈಟ್? ನಾನು ಆಗಲೇ ಹೇಳಿದೆ, ಇದರದ್ದು ಬಜೆಟ್ ತುಂಬ ಜಾಸ್ತಿ ಇರುತ್ತೆ, ರೈಟ್? ಒಂದು ಕೀವರ್ಡ್ ₹10 ಅಂದರೆ ಒಂದು ಕೀವರ್ಡ್ಗೆ ₹10 ಕೊಡೋ ಚಾನ್ಸಸ್ಸು ಆ ಥರ ಒಂದು ಸನ್ನಿವೇಶ ಕೂಡ ಇರ್ಬೋದು. ಅದಕ್ಕೆ ಏನು ಮಾಡ್ತಾರೆ, ಎಲ್ಲರೂ ಫಸ್ಟು ಫ್ರೇಸ್ ಮ್ಯಾಚ್ ಮಾಡ್ತಾರೆ, ಆಮೇಲೆ ಎಕ್ಸಾಕ್ಟ್ ಮ್ಯಾಚಿಗೆ ಹೋಗ್ತಾರೆ, ರೈಟ್? ಬ್ರಾಡ್ ಮ್ಯಾಚ್ ಯಾರು ಮಾಡ್ತಾರೆ? ನಾನು ನಿಮ್ಗೆ ಬ್ರಾಡ್ ಮ್ಯಾಚ್ ವಿಡಿಯೋ ಹೇಳಿದೆ, ತುಂಬ ಬ್ರ್ಯಾಂಡ್ ಅವೇರ್ನೆಸ್ ಎಲ್ಲ ಮಾಡೋಕ್ಕೆ. ಇದು ಎಕ್ಸಾಕ್ಟ್ ಮ್ಯಾಚು ಕನ್ವರ್ಷನ್ಗೋಸ್ಕರ ಮಾಡ್ತಾರೆ, ಓಕೆನಾ? ನೀವು ಯಾವಾಗಲೂ ಈ ಎಕ್ಸಾಕ್ಟ್ ಮ್ಯಾಚ್ ಕೀವರ್ಡ್‌ನ
ನಿಮ್ಮ ಕ್ಯಾಂಪೇನ್ ಆಪ್ಟಿಮೈಸ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಸ್ಟಾರ್ಟಿಂಗನ್ನೇ ರನ್ ಮಾಡ್ಬೇಕಾದ್ರೆ ಎಕ್ಸಾಕ್ಟ್ ಮ್ಯಾಚ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮಗೆ ಬಜೆಟ್ ಎಕ್ಸಾಸ್ಟ್ ಆಗುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ರಿಲೆವೆನ್ಸಿ ಕೂಡ ಜಾಸ್ತಿ ಇರುತ್ತೆ. ಬಟ್ ಏನಂದ್ರೆ ನಿಮಗೆ ಜಾಸ್ತಿ ಟ್ರಾಫಿಕ್ ಬರೋದಿಲ್ಲ ಆ್ಯಂಡ್ ಅನಾಲಿಸಿಸ್ ಕೂಡ ಮಾಡೋಕ್ಕೂ ಆಗಲ್ಲ ಆ್ಯಂಡ್ ಗೂಗಲ್‌ಗೆ ಎಕ್ಸ್ಟ್ರಾ ಏನದು ಇನ್ಫಾರ್ಮೇಷನ್ ಕೂಡ ಇರೋದಿಲ್ಲ, ರೈಟ್? ಸೊ ಎಕ್ಸಾಕ್ಟ್ ಮ್ಯಾಚ್ ಹೆಂಗ್ ಯೂಸ್ ಮಾಡೋದು ಅಂತ ನಾನು ಹೇಳಿದೆ, ರೈಟ್? ಈಗ ಅದು ಎಕ್ಸಾಕ್ಟ್ ಮ್ಯಾಚ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆನಾ? ಫಾರ್ ಎಕ್ಸಾಂಪಲ್ ರಾಮೇಶ್ವರಂ ಕೆಫೆ ನಾವು ಎಕ್ಸಾಂಪಲ್ ತಗೊಂಡ್ರೆ ರಾಮೇಶ್ವರಂ ಕೆಫೆಲಿ ಇಡ್ಲಿ ಮಾರ್ತಿರ್ತಾರೆ, ರೈಟ್? ಅವ್ರೇನ್ ಮಾಡ್ತಾರೆ ರಾಮೇಶ್ವರಂ ಕೆಫೆ ಈ ತರ ಕೀವರ್ಡ್ ಕೊಡ್ತಾರೆ. ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಬಿಟ್ಟು ಒಂದು ಬಿಗ್ ಬ್ರಾಕೆಟ್ ಹಾಕಿ ಕೊಡ್ತಾರೆ, ರೈಟ್? ಈ ತರ ಬಿಗ್ ಬ್ರಾಕೆಟ್ ಹಾಕ್ಬಿಟ್ಟು ಗೂಗಲ್ ಅಡ್ಸ್‌ಗೆ ಹೇಳ್ತಾರೆ, ಹಾಯ್ ಗೂಗಲ್, ಈ ತರ ಯಾರಾದ್ರು ಕೀವರ್ಡ್ ಟೈಪ್ ಮಾಡಿದ್ರೆ ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ ಎಕ್ಸಾಕ್ಟ್ ಮ್ಯಾಚ್ ಅಲ್ಲಿ ಅವ್ರಿಗೆ ನಾನು ಆಡ್ಸ್ ತೋರಿಸು ಅಂತ, ರೈಟ್? ಇಲ್ಲೇನಾಗುತ್ತೆ, ಒಬ್ಬ ವ್ಯಕ್ತಿ ಬರ್ತಾನೆ, ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ. ಇಲ್ಲಿ ನೋಡಿ ಸೇಮ್ ಇದೆ ಕೀವರ್ಡ್, ರೈಟ್? ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ. ಈಗ ನೀವು ಅನ್ಬೋದು ತೇಜಸ್ ಈ ತರ ಕೀವರ್ಡ್ ಈ ಕಡೆ ಸೇಮ್ ಇದ್ರೆ ಮಾತ್ರ ಆಗುತ್ತಾ? ಎಸ್ ಆಗುತ್ತೆ, ಹೈ ಚಾನ್ಸಸ್ ಇದೆ. ಅಕಸ್ಮಾತ್ ಈ ಒಂದು ಮೀನಿಂಗು ನಿಯರ್ ಬೈ ಇದ್ರೆ, ಈ ಒಂದು ಯೂಸರ್ ಟೈಪ್ ಮಾಡುವಂತ ಕೀವರ್ಡ್ ಇಂಟೆಂಟ್ ಇದ್ರ ನಿಯರ್ ಬೈ ಇದ್ರೆ ಆಗ್ಲೂ ಕೂಡ ನಿಮ್ಮ ಆಡ್ ಶೋ ಅಪ್ ಆಗುತ್ತೆ. ಬಟ್ ಈ ಕೇಸಲ್ಲಿ ಸೇಮ್ ಟೈಪ್ ಮಾಡ್ತಿದ್ದಾರೆ, ರೈಟ್? ಬಿಕಾಸ್ ಯು ಆರ್ ವೆರಿ ಶ್ಯೂರ್ ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ ಅಂತ ಟೈಪ್ ಮಾಡೋರು ಅವ್ರು ನಮ್ಮ ಆಡ್ ನೋಡ್ತಾರೆ, ನಮ್ಮ ಅಂಗಡಿಗೆ ಬರ್ತಾರೆ ಅಂತ, ರೈಟ್? ಸೊ ಅದಕ್ಕೆ ಇದು ಕಾಸ್ಟ್ಲಿ ಇದು, ರೈಟ್? ಗೂಗಲ್ ಇದನ್ನ ಅಡ್ವಾಂಟೇಜ್ ತಗೊಳುತ್ತೆ. ಯಾಕಂದ್ರೆ ಇಂಟೆಂಟ್ ಜಾಸ್ತಿ ಇದೆ ಆಸ್ ಕಂಪೇರ್ ಟು ಬ್ರಾಡ್ ಮ್ಯಾಚ್ ಆರ್ ಫ್ರೇಸ್ ಮ್ಯಾಚ್, ರೈಟ್? ಸೊ ಇಲ್ಲಿ ಬೆಸ್ಟ್ ಇಡ್ಲಿ ಟು ಇಟ್ ನಿಯರ್ ಮಿ ಅಂತ ಇದೆ, ಬೆಸ್ಟ್ ಇಡ್ಲಿ ಟು ನಿಯರ್ ಮಿ ಅಂತ ಇದೆ. ಸೊ ನಿಮಗೆ ಆಡ್ ಶೋ ಅಪ್ ಆಗುತ್ತೆ. ಯಾವ ಟೈಮಲ್ಲಿ ಆಡ್ ಶೋ ಅಪ್ ಆಗಲ್ಲ? ಬೆಸ್ಟ್ ಇಡ್ಲಿ ಅಂದಾಗ ಆಡ್ ಶೋ ಅಪ್ ಆಗಲ್ಲ. ಬಿಕಾಸ್ ನಾನು ಹೇಳ್ದಲ್ಲ, ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮಿ ಅಂದ್ರೆ ಇಂಟೆಂಟು ಯೂಸರ್ ಟೈಪ್ ಮಾಡುವಂತ ಇಂಟೆಂಟ್ ಕೀವರ್ಡ್ ಕೂಡ ಸೇಮ್ ಇದೆ. ಬಟ್ ಇಲ್ಲಿ ನೋಡಿ ಬೆಸ್ಟ್ ಇಡ್ಲಿ ಅಂತ ಇದೆ, ರೈಟ್? ಬೆಸ್ಟ್ ಇಡ್ಲಿ ಅಂದ್ರೆ ಏನು? ಬೆಸ್ಟ್ ಇಡ್ಲಿ ಟು ಈಟ, ಬೆಸ್ಟ್ ಇಡ್ಲಿ ಟು ಬೈಯ, ಬೆಸ್ಟ್ ಇಡ್ಲಿ ಇನ್ ದ ಟೌನ, ಬೆಸ್ಟ್ ಇಡ್ಲಿ ಇನ್ ದ ವರ್ಲ್ಡ್. ಸೊ ಅಲ್ಲಿ ಏನ್ ಬೇಕಾದ್ರೂ ನೀವು ಪ್ರಿಫಿಕ್ಸ್ ಸಫಿಕ್ಸ್ ಹಾಕೋಬಹುದು, ಅಂದ್ರೆ ಹಿಂದೆ ಮುಂದೆ ಏನ್ ಬೇಕಾದ್ರೂ ಹಾಕೋದು, ಬಟ್ ರಿಲೆವೆಂಟ್ ಇರೋದಿಲ್ಲ, ರೈಟ್? ಬಿಕಾಸ್ ಇಲ್ಲಿ ಆಲ್ರೆಡಿ ಅವರು ಕೀವರ್ಡ್ ಕೊಟ್ಟಿದ್ದಾರೆ ಏನ್ ಇರ್ಬೇಕಂತ. ಸೊ ಗೂಗಲ್ ಈ ಕೀವರ್ಡ್ ಇಂಟೆಂಟ್ ನ ಅರ್ಥ ಮಾಡ್ಕೊಂಡು, ಅಂದ್ರೆ ಮಷೀನ್ ಲರ್ನಿಂಗ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಗೊತ್ತಾಗುತ್ತೆ ಯೂಸರ್ ಟೈಪ್ ಮಾಡುವಂತ ಕೀವರ್ಡ್ ಇವ್ರು ಕೊಟ್ಟಿರೋ ಕೀವರ್ಡ್ ಮ್ಯಾಚ್ ಆಗ್ತಿದ್ಯಾ, ಇಬ್ರದ್ದು ಇಂಟೆನ್ಷನ್ ಮ್ಯಾಚ್ ಇದೆ ಅಂದಾಗ ಮಾತ್ರ ಕೂಡ ಆಡ್ಸ್ ಬರುತ್ತೆ. ಇಲ್ಲಿ ನೋಡಿ ಬೆಸ್ಟ್ ಇಡ್ಲಿ ಅಂದಾಗ ಏನು, ಓಕೆನಾ? ಬೆಸ್ಟ್ ಇಡ್ಲಿ ಅಂದಾಗ ಇಲ್ಲಿ ಬರೋದಿಲ್ಲ, ರೈಟ್? ಸೊ ಇದೇ ತರ ನಿಮಗೆ ಎಕ್ಸಾಕ್ಟ್ ಮ್ಯಾಚ್ ಯೂಸ್ ಮಾಡೋಕ್ಕಾಗುತ್ತೆ. ಎಕ್ಸಾಕ್ಟ್ ಮ್ಯಾಚ್ ಅಲ್ಲಿ ಏನು ಒಂದು ಅಡ್ವಾಂಟೇಜ್ ಅಂದ್ರೆ ನಿಮಗೆ ಕ್ವಾಲಿಟಿ ಟ್ರಾಫಿಕ್ ಸಿಗುತ್ತೆ ಆಸ್ ಕಂಪೇರ್ ಟು ಫ್ರೇಸ್ ಅಂಡ್ ಬ್ರಾಡ್. ಬಟ್ ಅಲ್ಲಿ ನಿಮಗೆ ಸ್ವಲ್ಪ ಚೀಪಾಗಿ ಸಿಗುತ್ತೆ, ರೈಟ್? ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್, ರೈಟ್? ಹೈ ಕ್ವಾಲಿಟಿ ಟ್ರಾಫಿಕ್, ಹೈ ಎಕ್ಸ್ಪೆನ್ಸಿವ್, ರೈಟ್? ಸೊ ದಟ್ ಆಗ ನಿಮ್ಗೆ ಏನಾಗುತ್ತೆ, ಬಜೆಟ್ ಶೂಟ್ ಅಪ್ ಆಗುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾವುದೇ ಹೊಸ ಕ್ಯಾಂಪೇನ್ ರನ್ ಮಾಡ್ತಿದೀವಿ ಅಂದ್ರೆ ಯಾವತ್ತೂ ಕೂಡ ನಾನು ಕ್ಲೈಂಟ್ಸ್ಗೆ ಎಕ್ಸಾಕ್ಟ್ ಮ್ಯಾಚ್ ರೆಕಮೆಂಡ್ ಮಾಡೋದಿಲ್ಲ, ಎಸ್ಪೆಷಲಿ ಇಫ್ ಇಟ್ ಇಸ್ ವೆರಿ ಟೈಟ್ ಬಜೆಟ್ ಇರ್ಬೇಕಾದ್ರೆ. ಸೊ ನಾನು ಯಾವಾಗಲೂ ಫ್ರೇಸ್ ಮ್ಯಾಚ್ ಅಲ್ಲೇ ಹೋಗೋದು, ರೈಟ್? ಐ ಹೋಪ್ ನೀವು ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಅಕಸ್ಮಾತ್ ಈ ವಿಡಿಯೋ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ್ಯಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಸೊ ದಟ್ ನಾನು ವಿಡಿಯೋ ರಿಲೀಸ್ ಆದಾಗ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ಆ ವಿಡಿಯೋನ ಅಲ್ಲೇ ನೋಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಜಾಸ್ತಿ ರೀಚ್ ಆದರೆ ಜಾಸ್ತಿ ಜನ ಈ ವಿಡಿಯೋ ನೋಡ್ತಾರೆ. ಸೊ ದಟ್ ಯೂಟ್ಯೂಬ್ ರೆಕಮೆಂಡ್ ಮಾಡಿದಾಗ ಜನ ನೋಡಿದಾಗ ನಂಗೆ ವಾಪಸ್ ಟೆಕ್ಸ್ಟ್ ಮಾಡ್ತಾರೆ, ಅವ್ರ ವಿಡಿಯೋ ಅರ್ಥ ಆಯಿತು, ಅವ್ರ ಲೈಫ್ ಚೇಂಜ್ ಆಯಿತು. ತುಂಬ ಜನ ನನಗೆ ಅವ್ರ ಇಂಟರ್ವ್ಯೂ ಹೋದಾಗ ನಿಮ್ಮ ವಿಡಿಯೋಸ್ ನಂಗೆ ಹೆಲ್ಪ್ ಆಗಿದೆ ಅಂತಂದ್ರೆ ನಂಗೆ ತುಂಬ ಖುಷಿ ಆಯಿತು. ಇದೆಲ್ಲ ನಿಮ್ಮ ಸಪೋರ್ಟಿಂದನೇ ಆಗಿರೋದು, ರೈಟ್? ಪ್ಲೀಸ್ ದಯವಿಟ್ಟು ಈ ವಿಡಿಯೋ ಎಷ್ಟು ಪುಷ್ ಆಗುತ್ತೋ ಜಾಸ್ತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಬಿಸ್ನೆಸ್ ಅವ್ರ ಜೊತೆ ಶೇರ್ ಮಾಡಿ, ರೈಟ್? ಸೊ ಯಾರ್ಯಾರು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು, ಸ್ಟಾರ್ಟಪ್ಸ್ ಅಲ್ಲಿ ಮಾರ್ಕೆಟಿಂಗ್ ಹೆಂಗ್ ಮಾಡ್ತಾರೆ ಅನ್ನೋ ಇನ್ ಡೀಟೇಲ್ ಕಲಿಬೇಕಂದ್ರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಬರುವಂಥ ದಿನದಲ್ಲಿ ನನ್ನ ಕೋರ್ಸ್ ಕೂಡ ನಾನು ರಿಲೀಸ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ ಬರುವಂಥ ದಿನದಲ್ಲಿ. ಇವತ್ತು ನಾನು ಹಾಕೋಕ್ಕಾಗಿಲ್ಲ, ಬಟ್ ಬರುವಂಥ ದಿನದಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ, ರೈಟ್? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ವಾಟ್ಸಪ್ ಕಮ್ಯುನಿಟಿ ಜಾಯ್ನ್ ಆಗಿ ಸ್ನೇಹಿತರೆ. ಆ ವಾಟ್ಸಪ್ ಕಮ್ಯುನಿಟಿ ಜಾಯ್ನ್ ಆದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಏನಿದೆ, ಏನು ನಡೀತಿದೆ ಮಾರ್ಕೆಟಲ್ಲಿ ಅನ್ನೋದು, ಡಿಜಿಟಲ್ ಮಾರ್ಕೆಟಿಂಗ್ ಎಸ್ಪೆಷಲಿ ನಿಮಗೆ ತುಂಬ ಅಪ್ಡೇಟ್ಸ್ ನಾನು ಅಲ್ಲಿ ಮಾಡ್ತಿರ್ತೀನಿ, ರೈಟ್? ಸೊ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಇದೆ ಅನ್ಕೋತೀನಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಗೆ ಏನು ಅರ್ಥ ಆಗ್ತಿದೆ, ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಆ ಥರ ನಾನು ಮಾಡ್ತೀನಿ. ನಾನು ವೆಬ್ಸೈಟ್ ಡಿಸೈನಿಂಗ್ ಮಾಡ್ತಿಲ್ಲ, ಬಟ್ ನಂಗೆ ತುಂಬ ಜನ ರೀಚ್ ಔಟ್ ಮಾಡ್ತಾರೆ ವೆಬ್ಸೈಟ್ ಡಿಸೈನಿಂಗ್ ಮಾಡಿ ಅಂತ. ಆ್ಯಕ್ಚುಲಿ ನಾನು ವೆಬ್ಸೈಟ್ ಡಿಸೈನರ್ ಅಲ್ಲ, ಮುಂಚೆ ಮಾಡ್ತಿದ್ದೆ ನಾನು, ಬಟ್ ಈಗ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಬಂದೀನಿ. ವೆಬ್ಸೈಟ್ ಕೂಡ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಬರುತ್ತೆ, ಸ್ವಲ್ಪ ರಿಲೇಟೆಡ್ ಇದೆ. ಬಟ್ ನನ್ನ ಸ್ಪೆಷಲೈಸೇಷನ್ ಬಂದರು ಪೇಯ್ಡ್ ಮೀಡಿಯಾ ಆ್ಯಂಡ್ SEO ಮಾಡ್ತೀನಿ ನಾನು. ಸೊ SEO ಮತ್ತು CRO ಮಾಡ್ತೀನಿ. ವೆಬ್ ಅನಾಲಿಟಿಕ್ಸ್ ಕೂಡ ನಾನು ಟೀಚ್ ಮಾಡ್ತೀನಿ. ಸೊ ನೀವು ಗೂಗಲ್ ಆ್ಯಡ್ಸ್, ಗೂಗಲ್ ಟ್ಯಾಗ್ ಮ್ಯಾನೇಜರ್ ಏನಂತೀರಾ, CRO ಅಂದರೆ ಕನ್ವರ್ಷನ್ ರೇಟ್ ಆಪ್ಟಿಮೈಸೇಷನ್, ಕಾಮರ್ಸ್, D2Cಗೆ, B2Cಗೆಲ್ಲ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡೋದಾಗಲಿ, ಲೀಡ್ ಜನರೇಷನ್ ಮಾಡೋದಾಗಲಿ, ವಾಟ್ಸಪ್ ಮಾರ್ಕೆಟಿಂಗ್ ಮಾಡೋದಾಗಲಿ, ಹಲವಾರು ರೀತಿಯ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಏನಿದೆ, ಫನಲ್ ಬಿಲ್ಡಿಂಗ್ ಆಗಲಿ ಎಲ್ಲ ನಾನು ಟೀಚ್ ಮಾಡ್ತೀನಿ ನಾನು.
ಬರುವಂಥ ದಿನದಲ್ಲಿ ಆ್ಯಂಡ್ ಅದ್ರ ಬಗ್ಗೆ ರಿಲೇಟೆಡ್ ಕೋರ್ಸ್ ಕೂಡ ಮಾಡ್ತೀನಿ. ಸೊ ದ್ಯಾಟ್ ನೀವು ಬೈ ನೆಕ್ಸ್ಟ್ ಇಯರ್ ನೀವು ಯಾರ ಹತ್ರ ಹೋಗಿ ಕಲಿಯುವಂಥ ಅವಶ್ಯಕತೆ ಇರೋದಿಲ್ಲ. ಲಕ್ಷಾಂತರ ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ಹತ್ರನೇ ಇಲ್ಲಿ ನೀವು ಒಂದು ಕಡಿಮೆ ರೇಟಲ್ಲಿ ಕೂಡ ನನ್ನ ಹತ್ರ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬಹುದು. ಆ್ಯಂಡ್ ನಾನು ಕೋರ್ಸ್ ಮಾಡೋದು ಬಿಗಿನರ್ಸಿಗೆ ಮಾತ್ರ. ಓಕೆನಾ? ಬಿಗಿನರ್ಸ್ ಯಾರಪ್ಪ ಅಂದ್ರೆ ಯಾರಾದ್ರೂ ಕೆಲಸ ಹುಡುಕ್ತಿರೋರು, ಯಾರಾದ್ರೂ ಏನು ಕರಿಯರ್ ಸ್ವಿಚ್ ಮಾಡ್ಬೇಕಂತಿರೋರು, ಯಾರು ಐಡಿಯಾನೇ ಇಲ್ದಂದು ಅಂಥವ್ರಿಗೆ ಮಾತ್ರ ನಾನು ಕೋರ್ಸ್ ಮಾಡೋದು. ಓಕೆನಾ? ಮತ್ತೆ ಕಂಟೆಂಟ್ ಮಾಡ್ತಿರೋದು ಆ ಒಂದು ಉದ್ದೇಶ ಮಾತ್ರ. ನೀವು ಈ ನನ್ನ ವಿಡಿಯೋನ ಕಲ್ತ್ಕೊಬಿಟ್ಟು ಆಚೆ ಹೋಗಿ ನಾನು ಎಕ್ಸ್ಪರ್ಟ್ ಅಂತ ಯಾವತ್ತೂ ಹೇಳ್ಬಾರ್ದು. ರೈಟ್? ಬಿಕಾಸ್ ನಾನು 5, 6 ವರ್ಷದಿಂದ ನಾನು ಕೆಲಸ ಮಾಡ್ತೀನಿ ಇಲ್ಲಿ. ನಾನು ಹೋಗಿ ನಾನು ಎಕ್ಸ್ಪರ್ಟ್ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ನಾನು ಹೇಳೋದು ಒಂದೇ, ಐ ಆಮ್ ಅ ಪ್ರಾಕ್ಟಿಷನರ್. ಡಿಜಿಟಲ್ ಮಾರ್ಕೆಟಿಂಗ್ ಪ್ರಾಕ್ಟಿಷನರ್ ಅಂತ ಹೇಳ್ದೆ. ಅಂದ್ರೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮಾರ್ಕೆಟಿಂಗಲ್ಲಿ ಎಕ್ಸ್ಪರ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಮಾರ್ಕೆಟ್ ಡೈಲಿ ಚೇಂಜ್ ಆಗ್ತಿರುತ್ತೆ. ರೈಟ್? ಇವತ್ತು 5 ಇಯರ್ಸ್ ಬ್ಯಾಕು ಚಾಟ್ ಜಿಪಿಟಿ ಇರಲಿಲ್ಲ. ಇವತ್ತು ಚಾಟ್ ಜಿಪಿಟಿ ಇದೆ. ಇವತ್ತು ನೀವು ಡಿಜಿಟಲ್ ಮಾರ್ಕೆಟಿಂಗ್ ಒಂದೇ ಮಾಡ್ಬೇಕಂದ್ರೆ ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕು. ಆ ಥರ ಒಂದು ಪರಿಸ್ಥಿತಿ ಬಂದಿದೆ. ಸೊ ಅದನ್ನು ಕೂಡ ನಾವು ಅಡಾಪ್ಟ್ ಆಗಬೇಕು. ರೈಟ್? ಸೊ ಯಾರು ಅಡಾಪ್ಟ್ ಆಗೋದಿಲ್ಲೋ ಅವರು ಡಿಜಿಟಲ್ ಮಾರ್ಕೆಟಿಂಗ್ ಬರೋಕ್ಕೆ ಹೋಗಬಾರ್ದು. ರೈಟ್? ನಿಮ್ಗೆ ಅಕಸ್ಮಾತ್ ಅಡಾಪ್ಟಿಬಿಲಿಟಿ ಫೀಚರ್ಸ್ ಇದೆ, ನಿಮ್ಮ ಅಡಾಪ್ಟಿಬಿಲಿಟಿ ಒಂದು ಗುಣ ಇದೆ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಬನ್ನಿ. ತುಂಬಾ ಒಳ್ಳೆ ಸ್ಕೋಪ್ ಇದೆ. ಬಟ್ ಏನಾಗಿದೆ ಮಾರ್ಕೆಟಲ್ಲಿ ಸುಮಾರು ಜನ ಈ ಯೂಟ್ಯೂಬ್ ವಿಡಿಯೋಸ್‌ನ ಕಲ್ತ್ಕೊಂಡು ಆಚೆ ಹೋಗಿ ನಾನು ಎಕ್ಸ್ಪರ್ಟ್ ಅಂತ ಹೇಳ್ತಾರೆ. ದಯವಿಟ್ಟು ಆಂಡ್ ಅವ್ರು ಹೇಳ್ಕೊಡೋದು ಕೂಡ ನಾನು ಸಿಲೆಬಸ್ ನೋಡ್ತೀನಿ. ದಯವಿಟ್ಟು ಬೇಸಿಕ್ ಇದೆ. ಅದರಲ್ಲಿ ಕಂಪನಿ ಅವಶ್ಯಕತೆ ಇರೋದಿಲ್ಲ. ರೈಟ್? ತುಂಬಾ ಇವತ್ತಿನ ಕಂಪನೀಸ್ ತುಂಬಾ ಇನ್ ಡೆಪ್ತ್ ಆಗಿ ಹೇಳ್ತಾರೆ. ಆ ಥರ ಯಾಕೆ, ಈ ಥರ ಯಾಕಿದೆ, ನಾವು ಯಾಕೆ ಫೇಸ್ ಮ್ಯಾಚ್ ಆಗಿ ಯೂಸ್ ಮಾಡಬೇಕು, ಬ್ರಾಡ್ ಮ್ಯಾಚ್ ಯಾವಾಗ ಯೂಸ್ ಮಾಡಬೇಕು, ಕ್ವಾಲಿಟಿ ಸ್ಕೋರ್ ಅಂದ್ರೇನು, ಆಡ್ ರ್ಯಾಂಕ್ ಅಂದ್ರೆ ಇದೆಲ್ಲ ಹೇಳ್ಕೊಡ್ತಾರೆ. ಬಟ್ ಆ ಹೇಳ್ಕೊಡೋ ರೀತಿ ಇದೆಯಲ್ಲ ಸ್ಟೂಡೆಂಟ್ಸ್‌ಗೆ ಅರ್ಥನೇ ಆಗಲ್ಲ, ಲಾಜಿಕ್ಕೇ ಇರೋದಿಲ್ಲ. ರೈಟ್? ಸೊ ಕಾನ್ಸೆಪ್ಟ್ ಒಂದೇನೆ, ಬಟ್ ಅದು ಹೇಳ್ಕೊಡೋ ರೀತಿ ಬೇರೆ. ಐ ಹೋಪ್ ನನ್ನ ವಿಡಿಯೋದಲ್ಲಿ ನಿಮಗೆಲ್ಲ ಅರ್ಥ ಆಗಿದೆ ಬಿಕಾಸ್ ನಾನು ವಿತ್ ಫನ್ ಎಲಿಮೆಂಟ್ ಜೊತೆ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ರೈಟ್? ನಾನು ಬರುವಂಥ ದಿನದಲ್ಲಿ ನನ್ನ ವಿಡಿಯೋ ಅಂದ್ರೆ ಏನು ನಾನು ಕೋರ್ಸ್ ಲಾಂಚ್ ಮಾಡ್ತೀನೋ ಆ ಕೋರ್ಸಲ್ಲಿ ನಿಮಗೆ ಇನ್ ಡೆಪ್ತ್ ಆಗಿ ಗೂಗಲ್ ಆಡ್ಸ್ ಹೆಂಗೆ ವರ್ಕ್ ಆಗುತ್ತೆ, ಅದರಲ್ಲಿ ಯಾವ ಥರ ಮ್ಯಾಚ್ ಟೈಪು, ಕ್ಯಾಂಪೇನ್ ಹೆಂಗೆ ಸೆಟಪ್ ಮಾಡೋದು ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ನಾನು ನಿಮಗೆ ಫನಲ್ ಮಾಡಿಕೊಂಡು ವಿತ್ ಚಾಟ್ ಜಿಪಿಟಿ ಫೀಚರಿಂದ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇವತ್ತಿಗೆ ಇಷ್ಟು ಸಾಕು. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬೈ ಬೈ.